ಕನ್ನಡ ಜಿಲ್ಲಾ ಕಾಜಿಯವರಾದ ತ್ವಾಖಾ ಉಸ್ತಾದರ ಈ ಮರಣ ಕರಾವಳಿಯ ಮುಸ್ಲಿಮರ ಪಾಲಿಗೆ ಅತ್ಯಂತ ದುಃಖವನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಪಾಲಿಗೆ, ಉಳ್ಳಾಲದವರ ಪಾಲಿಗೆ ತ್ವಾಖಾ ಉಸ್ತಾದರು ಮಾರ್ಗದರ್ಶಕರಾಗಿದ್ದರು. ನಮ್ಮ ಮಸೀದಿಯ ಜುಮಾ ಪಾಲನೆಯಲ್ಲಿ ಅವರ ನೇತೃತ್ವವನ್ನು ಇತಿಹಾಸ ಎಂದು ಗುರುತಿಸುವಂಥದ್ದು. ಇಸ್ಲಾಮಿನ ಆದೇಶಗಳ ಪಾಲನೆಗಾಗಿ ಅವರು ವಹಿಸುತ್ತಿದ್ದಂತಹ ಆ ಧೈರ್ಯ, ಆ ಸಾಮರ್ಥ್ಯ ನಿಜಕ್ಕೂ ಅದು ಇತಿಹಾಸದಲ್ಲಿ ದೊಡ್ಡ ಹೆಗ್ಗುರುತಾಗಿ ನಿಲ್ಲಲಿದೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾರೇ ಬಂದರೂ, ಎಷ್ಟೇ ದೊಡ್ಡ ಶಕ್ತಿಗೆ ಎದುರಾಗಿ ನಿಂತರೂ ಕೂಡ ಇಸ್ಲಾಮಿನ ಆದೇಶ ಹೇಗಿದೆ ಅದನ್ನು ಪಾಲಿಸುವುದರಲ್ಲಿ ಅವರು ಹೇಗೆ ಸಮರ್ಥರು ಎಂಬುದನ್ನು ನಮ್ಮ ಉಳ್ಳಾಲ ಹೊಸಪಳ್ಳಿಯ ಜುಮಾ ನಿರ್ವಹಣೆಯಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಆ ದಿನಗಳಿಂದ ನಾವು ಅವರ ನಿಕಟ ಸಂಪರ್ಕದಿಂದಿದ್ದೇವೆ. ಯಾವತ್ತೂ ನಮಗೆ ಮಾರ್ಗದರ್ಶನ ಕೊಟ್ಟವರು ಅವರು. ಒಂದು ಘಟನೆಯನ್ನು ನಾನಿಲ್ಲಿ ನೆನಪಿಸಬೇಕಾಗ್ತದೆ. ಅವರ ಪುತ್ರನ ಮದುವೆಗೆ ನಮಗೆಲ್ಲ ಆಮಂತ್ರಣ ಇತ್ತು. ನಾವು ಉಳ್ಳಾಲದವರು ಬಹಳಷ್ಟು ಜನ ಹೋಗಿದ್ದೆವು. ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಕಾಜಿಯಾದವರು ನಮ್ಮನ್ನು ಎದುರುಗೊಂಡು ಅತ್ಯಂತ ಸರಳವಾಗಿ ಅದೇ ಊಟದ ತಟ್ಟೆಯನ್ನು ನಮ್ಮ ಮುಂದೆ ತಂದು ಇಡುವಂತಹ ದೃಶ್ಯ ಈಗಲೂ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ, ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ಒಬ್ಬ ಕಾಜಿಯಾದವರು ಸರ್ವೇ ಸಾಮಾನ್ಯವಾಗಿ ನಾವು ಕಂಡದ್ದು ಅವರನ್ನು ಕಾಣುವುದಕ್ಕೆ ಯಾವುದೋ ಶಿಫಾರಸ್ಸಿನ ಪತ್ರ ಬೇಕಿತ್ತು, ಯಾವುದೋ ಕೋಣೆಯಲ್ಲಿ ಒಳಗಿದ್ದು ಅವರನ್ನು ನಾವು ಬಹಳ ಹೊತ್ತಿನ ನಂತರ ಕಾಣಬೇಕಾಗಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಖಾಜಿಯಾಗಿ ಮನೆಯಲ್ಲಿ ಅಷ್ಟೇ ವೈಯಕ್ತಿಕ ಜೀವನವನ್ನು ಸರಳವಾಗಿ ಎಲ್ಲರೊಂದಿಗೂ ಬೆರೆಯುತ್ತಾ ಅವರು ನಮ್ಮನ್ನು ಎದುರುಗೊಂಡು ಸ್ವಾಗತಿಸಿದ್ದನ್ನು ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯವಾಗೋದು. ಯಾಕೆಂದರೆ ಇಸ್ಲಾಂ ಹೇಳಿದ್ದು ಕೂಡ ಖಾಜಿಯಾದವ ಎಷ್ಟು ಸರಳವಾಗಿರಬೇಕು ಎಂಬುದನ್ನು ತೋರಿಸಿದ ಇಸ್ಲಾಂ. ಅದೇ ಇಸ್ಲಾಮಿನ ಹೇಳಿಕೆಗೆ ಬದ್ಧರಾಗಿ ಅವರು ನಮ್ಮ ನಡುವೆ ಇದ್ದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಮಾತ್ರ ಈ ಹಿಂದೆ ಗುರುಗಳಾದವರು, ಮುಸ್ಲಿಂ ಗುರುಗಳಾದವರಿಗೆ ಮಲಯಾಳಂ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಆದರೆ ತ್ವಾಖಾ ಉಸ್ತಾದರು ನಿರ್ಗಳವಾಗಿ ಉರ್ದುವಿನಲ್ಲಿ ಮಾತಾಡಬಲ್ಲರು. ಅಷ್ಟೇ, ಎಲ್ಲ ಪಕ್ಷದವರನ್ನು, ಎಲ್ಲ ಜಾತಿ ಧರ್ಮಗಳ ಜನರನ್ನು ಒಂದೇ ಥರ ಸ್ವಾಗತಿಸುತ್ತಾ ಅವರನ್ನು ಎದುರುಗೊಂಡು ಮಾತಾಡುವಂತಹ ಅವರ ಒಂದು ಆ ಸರಳತೆ ನಮಗೆ ಮಾದರಿಯಾಗಿದೆ. ನಮ್ಮ ಮುಸ್ಲಿಂ ಸಮುದಾಯದ ಗುರುಗಳು ತ್ವಾಖಾ ಉಸ್ತಾದರ ಸಜ್ಜನಿಕೆಯನ್ನು, ಅವರ ಉದಾತ್ತ ಗುಣಗಳನ್ನು ಮತ್ತು ಅಷ್ಟೇ ಸಮರ್ಥವಾದ ಅವರ ಜ್ಞಾನವನ್ನು ಪಡೆದುಕೊಂಡು ಮಾದರಿಯಾಗಿ ಮುಂದುವರಿಬೇಕು. ಅವರ ಜೀವನ ನಮಗೆಲ್ಲರಿಗೂ, ಅದರಲ್ಲೂ ನಮ್ಮ ಧರ್ಮಗುರುಗಳಿಗೆ, ನಮ್ಮ ಉಸ್ತಾದರುಗಳಿಗೆ ಅದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಾಹನು ಅವರಿಗೆ ಮಗಫಿರತ ನೀಡಲಿ. ಈ ದುಃಖವನ್ನು ಸಹಿಸುವ ಆ ಸಹನೆಯನ್ನು ಅವರ ಕುಟುಂಬಕ್ಕೆ ಅನುಗ್ರಹಿಸಲಿ. ಮತ್ತು ನಾವೆಲ್ಲರೂ ಆ ಗುರುಗಳ ಮಾರ್ಗದರ್ಶನವನ್ನು ನಿತ್ಯ ಪಾಲಿಸೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ.